ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳಿಬಿಟ್ಟು 23 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರಲ್ಲ, ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ. ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ಹೇಳೋದು ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ ನಾರಾಯಣ ಸ್ವಾಮಿ ಅವರಾಗಲಿ. ಅದ್ರ ಜೊತೆಗೆ 152 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ರವರೆಗೂ ನಾಲಾಯಕ್ ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ನಾಲಾಯಕ್ ನಾಯಕರು ಸರ್ಕಾರದಲ್ಲಿ ಇರೋದ್ರಿಂದ ಆಗ್ತಾ ಇರೋದು. ನಾಲಾಯಕ್ ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನು ಹಾಳು ಕೆಡಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಹೋರಾಟ ಮಾಡಿದವ್ರು ಯಾವತ್ತೂ ಸಹ ನಾಲಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದೇನಿಲ್ಲ. ಆ ಥರ ಏನಾದರೂ ಚರ್ಚೆಗೆ ತಯಾರಿದ್ದರೆ ಚರ್ಚೆ ಮಾಡೋಕ್ಕೆ ಬರಲಿ, ನಾವು ಹೇಳ್ತೀವಿ. ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡು ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನು ಪೊಲೀಸರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲಿ ಪೆಟ್ರೋಲ್ ಇದ್ದಿದ್ದಂಥ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ದವರಲ್ಲ ನಾವು. ಆದ್ದರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಜನ ಪತ್ರಿಕೆ ಸೋರಿಕೆ ಆಗಿದ ಮರುಪರೀಕ್ಷೆಯಲ್ಲಿ ಬಂದಿದ್ದಾರೆ. ಯಾರಾದರೂ ಇವತ್ತಿನ ತನಕ ಅದರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ? ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಯಾರು ಅದು ಜಿರಳೆ ಪಾರ್ಟಿ ಇರ್ಬೋದು, ಕಪ್ಪೆ ಪಾರ್ಟಿ ಇರ್ಬೋದು, ಅಥವಾ ಇವ್ರ ಥರ ಭ್ರಷ್ಟ ಜನತಾ ಪಾರ್ಟಿ ಇರ್ಬೋದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ಹಿಂದೆ 2023ರಲ್ಲಿ ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡ್ರಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕು. ಆದ್ದರಿಂದ ಜನಗಳಿಗೆ ತೊಂದರೆ ಆದಾಗ ವಿರೋಧ ಪಕ್ಷದ ಜವಾಬ್ದಾರಿ ಅದು, ಜನ ಪರ ನಿಲ್ತಕ್ಕಂಥದ್ದು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂದರೆ ಆ ಒಂದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಮಕ್ಕಳ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ನರೇಂದ್ರ ಮೋದಿ ಜವಾಬ್ದಾರಿ ತೆಗೆದುಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. 1 ಕೋಟಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತು ಯಾವ್ಯಾವ ಪೇರೆಂಟ್ಸ್ಗೆ ತೊಂದರೆ ಆಗಿದೆ ಅವ್ರಿಗೆಲ್ಲರೂ ಸಹ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದರು.